ನೋಡ್ರಿ, ಎಲ್ಲರ ಲಕ್ಷ್ಯ ಕೊಟ್ಟ ಕೇಳ್ರಿ. ನಾನು ಹೇಳಿದಂಗೆ ನೀವು ನಡ್ಕೊಳ್ಳಿಲ್ಲ ಅಂದ್ರೆ ಒಬ್ಬೊಬ್ಬರು ರುಂಡ ಮುರಿದು ಕುಡ್ದ ಬಿಡ್ತೀನಿ ರಕ್ತನ. ಒಬ್ಬೊಬ್ಬರು ಎಲಬು ಸೆಚ್ಚಿಗ್ಲಾರ್ದಂಗೆ ನುಂಗಿ ನೀರು ಕುಡಿತೀನಿ. ಇಲ್ಲಿ ನೋಡ ರತ್ನ ಅನ್ನ, ನೀವು ತಪ್ಪಾಗೈತೆ ಅಂತ ಹೇಳಕ್ಕೆ ಅಂತ ಕ್ಷಮೆ ಕೇಳಬೇಕು. ಯಾವತ್ತೂ ಆಕೆಗೆ ಕಾಟ ಕೊಡಬಾರ್ದು. ನೀವೆಲ್ಲರೂ ನಿಮ್ಮ ಗಂಡ ಮನೆಗೆ ಹೋಗಿ ನಿಮ್ಮ ಜೀವನ ನೋಡ್ಕೋರಿ. ಏ ಮಂಜವ್ವ ನಂಜವ್ವ, ನೀವು ಇಬ್ಬರು ಬಡ ಸಿಕ್ಕಾತ ಗಂಡನ ಮದುವೆ ಮಾಡ್ಕೊಂಡು ಹೋಗ್ರಿ. ನೀವೇನು ಚಂದೋಳು ಚೆಲುವೆರು ಆರ್ಸಕ್ಕೆ ಹೋಗ್ತಾರ, ಸ್ವಯಂಬರ ಮಾಡಕ್ಕೆ ಹೋಗ್ತಾರ. ಏನ್ ನಿಮ್ಮ ಯೋಗ್ಯತೆ ನಿಮ್ಮ ರೂಪ ನೋಡ್ಕೊಳ್ಳಾರ್ದಂಗ ಗಂಡ ಮಕ್ಕಳನ್ನ ಆರ್ಸ್ಕೊಂತ ಹೋದಂಗಿಲ್ಲ. ನಿಮ್ಗೆ ಮುದುಕ್ರಾಗಕ್ಕೆ ಬಂದ್ರಿ, ಗಂಡ ಸಿಗೋಲ್ಲ ನಿಮಗೆ. ಇನ್ನು ಆರ್ಸ್ಕೊಂತ ಮದುವೆ ಗಂಡ ಸಂಸಾರ ಅನ್ನೋದು ಏನಿಲ್ಲ, ಇಲ್ಲೇ ಬಿದ್ದಿರ್ಬೇಕಂತ ಮಾಡಿರನೆ. ಯಾರು ಸಿಗ್ತಾರ ಅವ್ರು ಬಡ ಮಾಡ್ಕೊಂಡು ಗಂಡ ಮನೆಗೆ ಹೋಗ್ರಿ. ನೀವು ನಿಮ್ಮ ಗಂಡ ಮನೆಗೆ ಹೋಗ್ರಿ. ಅತಿ ಏನು ಬರಂಗಿಲ್ಲ ಇಲ್ಲಿ. ಹಬ್ಬ ಹುಣ್ಣಿಗೆ ಎಲ್ಲ ಹೆಣ್ಮಕ್ಳು ಹಂಗೆ ಬರ್ತಾರೆ, ಹಂಗೆ ಬರಬೇಕು, ಚೆನ್ನಾಗಿ ಇರಬೇಕು, ಹೋಗ್ಬೇಕು. ಏನಾರ ಇಲ್ಲಿ ಬೆಂಕಿ ಹಚ್ಚೋದು ಜಗಳ ಹಚ್ಚೋದು ಏನಾರ ಮಾಡಿದ್ರೆ ಆಕೆ ರತ್ನನ್ ಮನಸ್ಸಿಗೆ ಏನಾರ ಚೂರು ನೋವು ಮಾಡಿದ್ರೆ ನಾನು ಮಾತ್ರ ಒಬ್ಬರನ್ನ ಬಿಡಂಗಿಲ್ಲ. ಮತ್ತೆ ಹೇಳಕತ್ತೀನಿ, ಆಕಿನ ಚಂದ ನೋಡ್ಕೋಬೇಕು. ರಾಣಿ ನನ್ನ ಮಗ ಬಂದ ಹೇಳ್ತೀನಿ. ನನ್ನ ಮಗನ ಮೊದಲು ಹೋಗಿ ಸಸಿನ್ ಕರ್ಕೊಂಬ ಅಂತ ಹೇಳ್ತೀನಿ. ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀವಿ. ನಮ್ಮನ್ನೇನು ಮಾಡ್ಬೇಡವ, ನಮ್ಮನ್ನೇನು ಮಾಡ್ಬೇಡ. ಬಂದ ನನ್ನ ಮಗ ನಿನ್ನದಿಗೆ ಕಳಿಸ್ತೀನಿ ನೋಡು. ಸೀನಾ ಮೊದಲು ಹೋಗಿ ನಿನ್ನೇಂತಿ ಕರ್ಕೊಂಬಾರಲ್ಲ. ನಿನ್ನೇಂತಿ ರಾಣಿ ಅಲ್ಲ, ಈಕೆ ರತ್ನನ್ ಕರ್ಕೊಂಬಾರಲ್ಲ. ತಪ್ಪಾಗಿತ್ತು ಅಂತ ಕಾಲಿ ಬಿದ್ದರೆ ಕರ್ಕೊಂಬ. ನಾವು ಎಲ್ಲರಕ್ಕೆ ಕಾಲಿ ಹೋಗ್ತೀವಿ, ಬೇಕಿದ್ರೆ ಅಕ್ಕಿ ಬರ್ಲಿಲ್ಲ ನಾವು ಬರ್ತೀವಿ. ಕಾಲಿ ಬಿದ್ದರೆ ಕರ್ಕೊಂಬರ್ತೀವಿ. ಕರ್ಕೊಂಬ ಹೋಗ್ಲಾ. ಮೊದಲು ಕರ್ಕೊಂಬಾರಲ್ಲ. ನಮ್ಮನೆ ಬೆಳಕಕ್ಕಿ, ನಮ್ಮನೆ ಸಸಿ ಅಕ್ಕಿ ಅಂತ ಒಂದು ಬೆಳಕನ್ ಬಿಟ್ಟು ನಾವು ಇಷ್ಟು ದಿವಸ ಕತ್ತಲ್ದಾಗಿರೋದಕ್ಕೆ ನಮಗೆ ಕಾಡಾಟ. ನಡಿ, ಇಲ್ಲ ನಾನು ಬರ್ತೀನಿ. ನಡಿ, ಕರ್ಕೊಂಬರೋದ್ ನಡಿಯಪ್ಪ. ಕಾಲಿ ಬಿದ್ದರೆ ಕರ್ಕೊಂಬರೋದ್ ನಡಿಯ ಮಗನ. ನಡಿ, ಮೊದಲು ಹೋಗೋದ್ ನಡಿ. ಇಲ್ಲಿ ಯಾರು ಬಂದಾರ ನೋಡು. ರತ್ನ ಯಾವ ಕರ್ಕೊಂಬಂದ್ಲಾ? ತಪ್ಪಾತವ ರತ್ನ, ತಪ್ಪಾತ. ನಮ್ಮನ್ನೆಲ್ಲರನ್ನೂ ಕ್ಷಮಿಸಿ. ನಾವು ಮಾಡಿದ ತಪ್ಪೆಲ್ಲ ಹೊಟ್ಟೆ ಹೋಗ್ಕೊರವ. ನನ್ನ ಮಗ ಮಾಡಿದ ತಪ್ಪು ಹೊಟ್ಟೆ ಹೋಗ್ಕೊ. ಇನ್ನು ಈ ಮನೆಯಿಂದ ಒಟ್ಟೆ ಕಾಲು ಕಿತ್ಬೇಡ. ಈ ಮನೆಯಿಂದ ಒಟ್ಟೆ ನಿನಗೆ ಯಾವ ನೋವು ಆಗಂಗಿಲ್ಲ, ಸಂಕಟ ಆಗಲ್ಲ. ಹಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾ ಮಾತು ಕೊಡ್ತೀನಿ. ನಮ್ಮ ಈ ಹೆಣ್ಮಕ್ಳು ಯಾರು ಇರಂಗಿಲ್ಲ, ಎಲ್ಲರೂ ಅವ್ರ ಗಂಡ ಮನೆಗೆ ಹೋಗ್ತಾರ. ಇಲ್ಲಿ ನೀನು ರಾಣಿ, ನಿನ್ನ ಬಿಟ್ಟು ನನ್ನ ಮಗನು ಬೇರೆ ಯಾವ ಹೆಣ್ಮಕ್ಳು ಸವಾಸನು ಮಾಡಂಗಿಲ್ಲ. ಇನ್ನು ಮುಂದೆ ನೀನ್ ಯಾವ ನೋವು ಆಗ್ಲಾರ್ದಂಗ ನಾವು ನೋಡ್ಕೋತೀವ. ನಿನ್ನ ನಮ್ಮ ಮಗಳಿಗಿಂತ ಹೆಚ್ಚು ನೋಡ್ಕೋತೀನವ. ನಮ್ಮೆಲ್ಲ ತಪ್ಪು ಹೊಟ್ಟೆ ಹಾಕೊಂಡು ಬಂದಿ ಎಲ್ಲ ಮನೆಗೆ. ಅದ ನಮ್ಮ ಪುಣ್ಯ, ಅದ ನಮ್ಮ ಭಾಗ್ಯನವ, ನಮ್ಮ ಭಾಗ್ಯ. ಅಣ್ಣ ಯಾವಾಗ ಹೋಗಿದ್ದಿ? ಯಾವಾಗ ಕರ್ಕೊಂಬಂದಿ? ಅಲ್ಲ ನಮಗೇನು ಹೇಳಿಲ್ಲ. ನಾವು ಬರ್ತಿದ್ವಿ. ನಾವು ತಪ್ಪಾಗಿತ್ತು ಅಂತ ಅಲ್ಲೇ ಕಾಲಿ ಬಿದ್ದು ಕರ್ಕೊಂಡ್ ಬರ್ತಿದ್ವಿ. ತಪ್ಪಾಗೈತಿ ರತ್ನ, ನಮ್ದು ತಪ್ಪಾಗೈತಿ. ನಾವು ಮಾಡಿದ ಪಾಪಕ್ಕೆ ನಮಗೆ ಸರಿ ಶಿಕ್ಷೆ ಆಗೈತಿ. ನಮ್ಮನ್ನು ಹೊಟ್ಟೆ ಹಾಕೊಬಿಡವ. ನಮ್ಮ ತಪ್ಪೆಲ್ಲ ಹೊಟ್ಟೆ ಹೋಗ್ಕರವ. ನಮಗೆ ಕ್ಷಮಿಸ್ಬಿಡು. ಹೌದವ ರತ್ನ, ನಾನು ಈ ಮನೆಗೆ ಹಿರೇಮಗಳಾಗಿ ಒಳ್ಳೇದನ್ನ ಎಲ್ಲರಿಗೂ ಹೇಳ್ಕೊಟ್ಟು ಅವ್ರವ್ರ ಗಂಡ ಮನೆ ನೀವು ಹೋಗ್ರಿ ಅಂತೇಳಿ ಒಳ್ಳೇದು ಕಲಿಸ್ಬೇಕಾಗಿತ್ತು ನಾನು. ಅದ್ರ ನಾನೇ ಗಂಡನ ಬಿಟ್ಟು ಬಂದು ಇಲ್ಲಿ ಆಡಳಿತ ಮಾಡ್ಬೇಕು, ಇಲ್ಲೇ ಇರಬೇಕು, ಆಸ್ತಿ ಅಂತ ಎಲ್ಲ ಐತೆ, ಇಲ್ಲೇ ಸುಖ ಐತಿ, ಅಲ್ಲೇನು ಯಾಕೆ ಗಂಡ ಮನೆ ಬಾಳೆ ಮಾಡ್ಬೇಕು ಅಂತಂದು ಅವ್ರಿಗೂ ಹತ್ತಿಲ್ಲ ತುಂಬಿ ನಾನು ಇಲ್ಲೇ ಬಂದಿದ್ದು. ಎಲ್ಲ ನಿನ್ನ ಕಷ್ಟಕ್ಕೆ ನಾನೇ ಒಂದು ಅರ್ಧ ಇದಾಗ್ಬಿಟ್ನಿ. ಮೊದಲು ನನ್ನ ಕ್ಷಮಿಸು. ಇನ್ನು ಇಲ್ಲಿ ಇರಂಗಿಲ್ಲ ತಗೋರವ. ಇನ್ನು ನನ್ನಂಥ ಪಾಪಿಗಳು ಇಲ್ಲಿ ಇರಬಾರ್ದು. ನಮ್ಮ ಗಂಡ ಮನೆ ನಾವು ಇರ್ತೀವಿ. ನೀವೇ ನಮ್ಗೆ ಆಸ್ತಿ ರೊಕ್ಕ ರೂಪಾಯಿ ಬಂಗಾರ ಯಾವುದು ಬೇಡ. ಈಗಾಗಲೇ ನಮ್ಮ ತಮ್ಮ ನಾವು ಜಿಗ್ಗೆ ಕೊಟ್ಟಿದ್ದ. ಆದ್ರೂ ನಮ್ಮ ಅತಿ ಆಸೆ ನಮ್ಮನ್ನು ಹಂಗೆ ಇದು ಮಾಡ್ತು. ಅತಿ ಆಸೆಕ್ಕಿಂತ ಅನ್ನೋಕ್ಕಿಂತ ದುರಾಸೆ. ನಮ್ಮಪ್ಪ ಗಾಯಿಸಿದ್ದು ಈ ತೊಬ್ಬತ್ತ ಅನ್ಭವಿಸ್ತಾನಲ್ಲ, ನಾವ್ಯಾಕಿತ್ತು ಒಬ್ಬತ್ತಿಗೆ ಅನ್ಭವಿಸಕ್ಕೆ ಬಿಡಬೇಕು. ನಾವು ಹರ್ಕೊಂಡು ತಿನ್ನೋ ಅಷ್ಟಾದ್ರೂ ಎಷ್ಟಾಗುತ್ತೆ ಅಷ್ಟು ಹರ್ಕೋಬೇಕು ಅನ್ನೋಷ್ಟು ಕೆಟ್ಟ ಬುದ್ಧಿ. ಹಾಗಾಗಿ ಅವ್ರು ನಿಮ್ಮಿಬ್ಬರನ್ನ ಚಂದ ಜೀವನ ಮಾಡಕ್ಕೆ ಬಿಡಲಿಲ್ಲ. ಎಲ್ಲ ನಾವು ದುರಾಸೆ ಬಿದ್ದು ಇಷ್ಟೆಲ್ಲ ಕೆಟ್ಟದ್ದು ಮಾಡಿಬಿಟ್ವಿ. ನಮ್ಮನ್ನು ಕ್ಷಮಿಸು. ಅದಕ್ಕೆ ನಮಗೆ ಭಾಳ ನೋವು ಅನ್ಭವಿಸಕತ್ತೀವಿ. ನಮಗೆ ಸರಿಯಾದ ಶಿಕ್ಷೆನೂ ಆಗೈತಿ. ನಮ್ಮನ್ನು ಕ್ಷಮಿಸು. ಹೌದವ್ರತ್ನ, ನಮ್ಮ ಗಂಡ ಮನೆಯಾಗ ಅತ್ತಿ ಮಾವ ಮೈನ ಎಲ್ಲರೂ ಇದ್ರು. ಗಂಡಿಲ್ಲ ಅಂದ್ರೆ ನನ್ನಲ್ಲಿ ಆರಾಮ್ ಜೀವನ ಮಾಡ್ಕೊಂಡು ಹೋಗ್ಬೋದಿತ್ತು. ನಮ್ಮ ಅತ್ತಿ ನನ್ನ ಅಂಗೈಗೆ ಇಟ್ಕೊಂಡು ಜೋಪಾನ ಮಾಡೋಷ್ಟು ಪ್ರೀತಿ ಮಾಡ್ತಿದ್ಲು. ನಾನು ನನ್ನ ಗಂಡ ಬಿಟ್ಟು ಸರಿ ನಡ್ಕೊಳ್ಳಾರ್ದಕ್ಕೆ ನನ್ನ ಗಂಡ ಕುಡು ಸತ್ತೋದ. ನಾನು ಮಾಡಿದ ಪಾಪ ನಾನು ಅನುಭವಿಸಕತ್ತಿದ್ದೆ. ಅಲ್ಲೇ ಇರ್ಬೇಕಾಗಿತ್ತು ನಾನು. ನನ್ನಂತಲ್ಲಿ ಕೆಟ್ಟ ದುರಾಸೆ ಬಂದು ನಾನು ಇಲ್ಲಿ ಬಂದೆ. ಆ ದುರಾಸೆಗೆ ಸರಿಯಾಗಿ ಶಿಕ್ಷೆನೇ ಆಯ್ತು. ನಾನು ನಿನ್ನ ಭಾಳ ಕಾಟ ಕೊಟ್ಟಿನವ. ತಪ್ಪಾತವ. ನನ್ನ ಕ್ಷಮಿಸ್ಬಿಡು. ಅತಿಯಮ್ಮ, ನಾನು ಸಣ್ಣಕ್ಕೆ ಆಗಿರ್ಬೇಕಾಗಿತ್ತು. ಇವ್ರ ಮಾತು ಕಟ್ಕೊಂಡು ನಿಮಗೂ ಮಾಡಬಾರ್ದೆಲ್ಲ ಮಾಡಿದೆ. ಕೊಡಬಾರ್ದು ಚಿತ್ರಹಿಂಸೆ ಕೊಟ್ಟೇನ್ರಿ ಅತಿಯಮ್ಮರ. ನನ್ನ ಕ್ಷಮಿಸ್ರಿ ಅತಿಯಮ್ಮರ. ರತ್ನ, ಇನ್ಯಾವತ್ತು ನನ್ನಿಂದಂತೂ ಯಾವ ತಪ್ಪಾಗಲ್ಲ ಅಂತ ಹೇಳಿ ಕರ್ಕೊಂಬಂದೀನಿ. ಆ ಪ್ರಕಾರ ನಡ್ಕೋತೀನಿ. ಇನ್ನು ಈ ಜನ್ಮ ಪೂರ್ತಿ ನಾನು ನಿನಗೆ ಒಂದು ಸರನಿಲ್ಲೋ ಅನ್ನೋಷ್ಟು ಸತ್ಯಕ್ಕೂ ನಿನ್ನ ಮನಸ್ಸು ಇರಿಸಲ್ಲ. ಭಾಳ ಕಾಟ ಕೊಟ್ಬಿಟ್ಟಿನಿ. ಹಿಂದೆ ನಿನಗೆ ಭಾಳ ಹಿಂಸೆ ಕೊಟ್ಬಿಟ್ಟಿನಿ. ಎಷ್ಟು ಮನಸ್ಸಿನ ನೋವು ಮಾಡೀನಿ, ಅದಕ್ಕೆ ಲೆಕ್ಕನೇ ಇಲ್ಲ. ಇನ್ಯಾವತ್ತೂ ಅದಾಗಲ್ಲ. ನಿನ್ನ ಮನಸ್ಸಿನಾಗ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಅಂಗಲ್ ನೆಲ ಮೇಲೆ ಗಿಡ್ಲಾರ್ದಷ್ಟು ನಿನ್ನ ಜೋಪಾನ ಮಾಡ್ಕೋತೀನಿ. ನಿನ್ನ ಬೆಲೆ ಏನಂತ ನನಗೆ ಗೊತ್ತಾಯ್ತು. ನಿಮ್ಮ ನೀನು ಚಂದಾಗಿರು, ನನ್ನ ಜೊತೆ ಚಂದಾಗಿರು, ಅಷ್ಟೇ ಸಾಕು ನನಗೆ. ಅಲ್ಲ, ನನಗಿದೆಲ್ಲ ಕನಸು ನನಸು ಏನೂ ಗೊತ್ತಾಗೋಯ್ತು. ನನ್ನ ಗಂಡ ಯಾವತ್ತೂ ಹಿಂಗೆ ಬದ್ಲಕ್ಕಂತ ಅನ್ಕೊಂಡಿರ್ಲಿಲ್ಲ. ನೀವು ಮನೆಯವರೆಲ್ಲ ಇಷ್ಟು ನಮ್ಮನೆ ಬದ್ಲಕ್ಕಿರಂತ ನಾನು ಅನ್ಕೊಂಡೇ ಇರಲಿಲ್ಲ. ಇವತ್ತಿಷ್ಟೆಲ್ಲ ಬದಲಾತು. ಜೀವನ ನನ್ನ ಹುಡುಕೊಂಡ್ ಬಂತು. ನನ್ನ ಗಂಡ ತಪ್ಪಂತ ಕೇಳ್ದ. ಮನೆಯವರಿಗೆಲ್ಲ ಬುದ್ಧಿ ಬಂತು. ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ನಾವು ವಾಪಸ್ಸಿ ಮನೆಗೆ ಬರ್ತೇನೆ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ.
ಮುಗಿದೋತ್ ನನ್ನ ಜೀವನ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನನಗೆ ಇವತ್ತು ವಾಪಸ್ ನನ್ನ ಜೀವನ ಸಿಕ್ತು. ನನಗೆಲ್ಲ ನನ್ನ ಕುಟುಂಬ, ನನ್ನ ಮನೆ, ನನ್ನ ಸಂಸಾರ ಎಲ್ಲ ಉಳಿತು. 4 ಮಂದಿ ಆಡ್ಕೊಂಡು ಬಾಯಿ ಮುಚ್ಚಿತು. ಅಷ್ಟೇ ಸಾಕು ನನಗೆ, ಅಷ್ಟೇ ಸಾಕು. ಇದಕ್ಕೆಲ್ಲ ಕಾರಣ ಈ ನನ್ನ ತಂಗಿ ರಾಣಿ. ಅವತ್ತು ನನ್ನ ಕಷ್ಟಕ್ಕೆ ಆಸರಾಗಿ ನಿನ್ನ ಸಂಸಾರ ನಿನಗೆ ಉಳಿಸ್ಕೊಡ್ತಂತ ಮಾತು ಕೊಟ್ಲು. ಅದೇ ಪ್ರಕಾರ ಇವತ್ತು ನನ್ನ ಸಂಸಾರ ಉಳಿಸ್ಕೊಟ್ಬಿಟ್ಲು. ಯವ್ವ ರಾಣಿ, ಯಾವ ಜನ್ಮದಾಗ ನೀ ನನಗೆ ಅಕ್ಕಾಗಿದ್ದೋ ಅಥವಾ ತಂಗಿಗಿದ್ದೋ ಗೊತ್ತಿಲ್ಲ. ನೀನೇನು ಮಾತು ಕೊಟ್ಟು ನನಗೆ ಅವತ್ತು ನೀನ್ಯಾರೋ ನಾನ್ಯಾರೋ, ನಾನು ಹತ್ಕೊಂತ ಕುಂತಾಗ ನನಗೆ ಸಮಾಧಾನ ಹೇಳ್ಬಿಡು ಅಂದ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀನು ಇವತ್ತು ಇವ್ರನ್ನೆಲ್ಲ ಬದಲಿ ಮಾಡಿ, ಇವ್ರ ಮನಸ್ಸೆಲ್ಲ ಬದಲಿ ಮಾಡಿ ಇವತ್ತು ನನ್ನ ಜೀವನ ನನಗೆ ಕಟ್ಕೊಟ್ಟಿ ವಾಪಸ್ ನನ್ನ ಮನೆಗೆ ಕರ್ಕೊಂಬರಂಗೆ ಮಾಡಿದಿ. ಅಂದಿದ್ದಿ ನೀನು ಮಾತು ಕೊಟ್ಟಿದ್ದೆ, ಅದೇ ಪ್ರಕಾರನ ನಡ್ಕೊಂಡು ಅದೇ ಪ್ರಕಾರನ ನನ್ನ ಬಾಳ ಉಳಿಸಿದಿ, ನನ್ನ ಬಾಳೆಯವ್ರನ್ನ ಜೋಡಿಸಿದಿ. ನನ್ನ ಒಡಗಡೆ ತಂಗಿದ್ದಿದ್ರೆ ಹಿಂಗೆ ಮಾಡ್ತಿದ್ಲ ಇಲ್ಲ ಗೊತ್ತಿಲ್ಲ. ನಿನ್ನ ಋಣನ ಹೆಂಗೆ ತೀರಿಸ್ಲವ, ನಿನ್ನ ಋಣನ ಹೆಂಗೆ ತೀರಿಸ್ಲಿ, ನಾನು ಏನು ಮಾಡ್ಲಿ ಅಂತಾನೆ ಗೊತ್ತಾಗತ್ತೆ. ನನಗೆ ಎಷ್ಟು ಖುಷಿ ಆಗೈತಿ. ನೀನು ನನ್ನ ಒಡಹುಟ್ಟಿದ್ದ ಅಕ್ಕನೋ ತಂಗಿನ ಆಗ್ಬಾರ್ದಿತ್ತ ಅಂತ ಅನ್ಸತೈತಿ. ನೀನು ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ, ನನ್ನ ಜೊತೆಗೆ ಇರ್ತೀಯ. ನನಗೆ ಅಕ್ಕಿಲ್ಲ ತಂಗಿಲ್ಲ ಯಾರಿಲ್ಲ, ನೀ ನನ್ನ ಜೊತೆಗೆ ಇರೋ, ನನ್ನ ಬಿಟ್ಟು ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ. ರತ್ನಕ್ಕ, ಒಂದ ಹೊಟ್ಟೆ ಹುಟ್ಟಿದ್ರೆ ಮಾತ್ರ ಅಕ್ಕ ತಂಗಿಯರನ? ನಾನೇನು ಒಂದ ಹೊಟ್ಟೆ ಹುಟ್ಟಿರಲಿಲ್ಲ ಅಂದ್ರೆ ನಾನು ತಂಗಿನೇ ನಿನಗೆ, ನೀನು ನನಗೆ ಅಕ್ಕನೇ. ನಾನು ಎಲ್ಲೇ ಇರಲಿ ನಿನ್ನ ಜೊತೆಗೆ ಇರ್ತೀನಿ ಯಾವಾಗಲೂ. ಆದ್ರೆ ನಾನು ನಿನ್ನ ಜೊತೆಗೆ ಇಲ್ಲಿ ಇರೋಕ್ಕಾಗಲ್ಲ. ನನಗೆ ಕೆಲವೊಂದು ಜವಾಬ್ದಾರಿಗಳದಾವು, ನಾನು ಆ ಜವಾಬ್ದಾರಿ ನಿಭಾಯಿಸ್ಬೇಕು. ನಾ ಮಾಡ್ಕೊಟ್ಟ ಪ್ರಕಾರ ನಿನ್ನ ಸಂಸಾರ ಉಳಿಸಿನಿಲ್ಲ. ಅದ್ರ ಹಿಂಗೆ ನಿನಗೆ ಏನೇ ಕಷ್ಟ ಬರಲಿ ನನ್ನ ನೆನೆಸು. ನಾ ಎಲ್ಲೇ ಇರಲಿ ನಾನು ನಿನ್ನ ಬಂದು ನಿನ್ನ ಕಷ್ಟಕ್ಕೆ ಆಸರಾಗ್ತೀನಿ. ನನ್ನ ಮರಿಬೇಡಕ್ಕ ನೀನು. ಯಾಕಂದ್ರೆ ನನಗೂ ಅಕ್ಕಿಲ್ಲ, ಯಾರು ಇದ್ದಿದ್ದಿಲ್ಲ. ನೀ ನನಗೆ ಅಕ್ಕ ಸಿಕ್ಕಂಗಾಗೈತಿ. ನಿಜವಾಗೂ ನಿನಗೆಷ್ಟು ಖುಷಿ ಆಗೈತು ಹಂಗೆ ನನಗೂ ಭಾಳ ಖುಷಿ ಆಗೈತಿ. ನನ್ನ ಅಕ್ಕನ ಜೀವನ ನಾನು ಉಳಿಸಿದ್ನಿ, ನನ್ನ ಅಕ್ಕನ ಬಾಳು ಕಟ್ಕೊಟ್ಟಿನಿ ಅನ್ನೋಕ್ಕಿಂತ ಹೆಚ್ಚು ನನ್ನ ಅಕ್ಕ ಒಬ್ಬಕ್ಕೆ ನನಗೆ ಅಕ್ಕ ಆಗಿ ಸಿಕ್ಕಾಳ. ನಿಜವಾಗೂ ನನಗೆ ಅಕ್ಕನ ನೀನು ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ಆದ್ರೆ ಏನು ಮಾಡೋಕ್ಕಾಗಿಲ್ಲ, ಇಲ್ಲಿ ಇರೋಕ್ಕಾಗಲ್ಲ. ಆದ್ರೆ ನಿನ್ನ ಕಷ್ಟಕ್ಕೆ ನಾನು ಯಾವಾಗಲೂ ಇರ್ತೀನಿ, ಅದನ್ನ ಮಾತ್ರ ಮರಿಬೇಡ. ನಿನಗೆ ಎಂಥದೇ ಕಷ್ಟ ಬರಲಿ, ನನ್ನ ಮತ್ತೆ ರಾಣಿ ಎಲ್ಲದಿ ಅಂತ ಒಂದು ಸ್ವಲ್ಪ ನೆನೆಸುವ. ನಾನು ಬಂದ ಬಿಡ್ತೀನಿ ಅಕ್ಕ. ನಾ ಎಲ್ಲೇ ಇರಲಿ ನಿನಗೆ ಬಂದು ಸಹಾಯ ಮಾಡ್ತೀನಿ ಅಕ್ಕ, ನನ್ನ ಮರಿಬೇಡ ಅಕ್ಕ. ಯವ್ವ ತಂಗಿ, ನಿನ್ನ ಮರೆಯೋದು ಉಂಟಾ? ನನ್ನ ಉಸಿರು ನಿಲ್ಲವರೆಗೂ ನಾನು ನಿನ್ನ ಮರೆಯೋಕ್ಕಾಗಲ್ಲ, ನಿನ್ನ ಮರೆಯೋಕ್ಕಾಗಂಗಿಲ್ಲ. ನನ್ನ ತಂಗಿ ನೀನು, ನನ್ನ ತಂಗಿ ನೀನು ಅಕ್ಕ. ಅಕ್ಕನ ಗಂಡ ಭಾವ ಇಬ್ರು ಹಿಂಗೆ ಖುಷಿ ಖುಷಿಗಿರ್ರಿ, ಯಾವಾಗಲೂ ಹಿಂಗೆ ಅನ್ಯೋನ್ಯವಾಗಿರ್ರಿ, ಚೆಂದಾಗಿರ್ಲಿ. 10 ಮಕ್ಕಳನ್ನ ಹಿಡ್ಕೊಂಡು ಚೆಂದ ಸುತ್ತ ನಿಂತ್ರೆ ಬಾಳೆ ಮಾಡ್ರಿ. ನಾನು ಬರ್ತೀನಿ ಅಕ್ಕ, ನಾನು ಬರ್ತೀನಿ ಭಾವ, ಬರ್ತೀನಿ. ರಾಣಿ 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 ನಿಂದರು, ರಾಣಿ ನಿಂದರು. ಅಕ್ಕ, ನೀ ಯಾಕೆ ಬರಕ್ಕೆ ಹೋಗಿದ್ದಿ? ಅಲ್ಲೇ ಇರೋ ಒಳಗೆ ಭಾವನ ಜೊತೆಗೆ ಚೆಂದಾಗಿ ನಕ್ಕೊಂತ ಇವಾಗ ಭಾಳ ದಿವಸದ ಮೇಲೆ ಇಬ್ರು ಕೂಡಿರಿ, ಏನಾರು ಮಾತಾಡೋದು ಇರ್ತಾವು, ನಕ್ಕೊಂತ ಇರಿ. ಇನ್ನೇನು ಯಾವ ಚಿಂತೆ ಇಲ್ಲ, ನನ್ನ ಚಿಂತೆ ಬಿಟ್ಬಿಡು. ನಾನು ಹೆಂಗೆ ಬಂದೆ ಹಂಗೆ ಹೋಗ್ತೇನೆ. ಯಾಕಕ್ಕ ಈ ಕಣ್ಣ ನೀರು ಅಳ್ಬೇಡಕ್ಕ. ಇನ್ಮೇಲೆ ನಿನ್ನ ಜೀವನದಾಗ ಅಳು ಅನ್ನೋದನ್ನ ನೋಡಬಾರ್ದು. ಸದಾಕಾಲ ನೀನು ನಕ್ಕೊಂತಾನೆ ಇರ್ಬೇಕಕ್ಕ, ಅದೇ ನನ್ನ ಆಸೆ ಅಕ್ಕ. ರಾಣಿ ರಾಣಿ ನೀನು ಇಲ್ಲೇ ಇದ್ಬಿಡು ರಾಣಿ, ನನ್ನ ಬಿಟ್ಟು ಹೋಗ್ಬೇಡ ರಾಣಿ, ಇಲ್ಲೇ ಇರು ರಾಣಿ, ಇಲ್ಲೇ ಇರು. ಅಕ್ಕ, ನಿಂಗೆ ಅಂತೀನಂತ ತಪ್ಪು ತಿಳ್ಕೊಬೇಡ, ನಾನು ಇಲ್ಲಿ ಇರೋಕ್ಕಾಗಲ್ಲ. ನಾನು ಒಂದು ದೃಢ ನಿರ್ಧಾರ ಮಾಡೀನಿ, ಒಂದು ಸಂಕಲ್ಪ ಮಾಡ್ಕೊಂಬಿಟ್ಟಿನಿ. ಅದೇನಂದ್ರೆ ನಿನಗೆ ಹೆಂಗೆ ಕಷ್ಟ ಇತ್ತು ಹಂಗೆ ಪ್ರಪಂಚದಾಗ ಕಷ್ಟ ಇದ್ದವರು ಜಗ್ಗಿ ಮಂದಿ ಅದಾರ. ಹಾಗಾಗಿ ಯಾರ್ಯಾರಿಗೆ ಹಿಂಗೆ ಈ ರೀತಿಲಿಂತ ಕಷ್ಟ ಅನ್ಭವಿಸೋರು ಎಲ್ಲರಿಗೂ ಹೋಗಿ ನಾನು ಸಹಾಯ ಮಾಡ್ತೀನಿ. ನನ್ನ ಕಣ್ಣಿಗೆ ಯಾರು ಕಷ್ಟ ಅಂತ ಅನ್ಭವಿಸೋದನ್ನು ನಾನು ನೋಡ್ತೀನೋ ಅವ್ರಿಗೆ ಬೆಂಬಲವಾಗಿ ನಿಂದಿರ್ಬೇಕಂತ ನಾನು ಅನ್ಕೊಂಡಿನಿ. ಅವ್ರ ಕಷ್ಟ ಪರಿಹಾರ ಮಾಡಬೇಕು ಅಂತಲೇ ನಾನು ಈ ಸಂಚಾರ ನಡೆಸೀನಿ. ಹಂಗೆ ನಾನು ಸಂಚಾರ ಮಾಡೋ ಹೊತ್ನಾಗ ನಿನ್ನ ಕಷ್ಟ ನನ್ನ ಕಣ್ಣಿಗೆ ಬಿತ್ತು. ಆ ದೇವರ ನಿನ್ನ ಕಷ್ಟನ ನನ್ನ ಕಣ್ಣಿಗೆ ಬೀಳಂಗೆ ಮಾಡಿದ್ನೋ ಏನೋ ಗೊತ್ತಿಲ್ಲ. ನಿನ್ನ ಕಷ್ಟ ಪರಿಹಾರ ಆಗೋ ಸಲುವಾಗಿ ನಾನಲ್ಲಿ ಬಂದೋ ಏನೋ ಅದು ಗೊತ್ತಿಲ್ಲ. ನಿನ್ನ ಅಳು ಆ ದೇವ್ರಿಗೆ ಕೇಳಿಸಿರ್ತೈತಿ, ಹಾಗಾಗಿ ಆ ದೇವ್ರ ಮನಸ್ಸು ಕರಗಿರ್ತೈತಿ. ಏನೋ ಒಂದು ಯಾವುದೋ ಒಂದು ರೀತಿಲಿಂತ ನಿನಗೊಂದು ಎಲ್ಲ ಪರಿಹಾರ ಆಯ್ತಲ್ಲಕ್ಕ, ಅದಕ್ಕೆ ನೀ ಖುಷಿ ಅಂತಿರುತ್ತಿಲ್ಲ. ಅದಂಗೆ ಯಾರು ಇದ್ರಂಗೆ ಕಷ್ಟಗದರು ಹೋಗಿ ಅವ್ರಿಗೂ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ, ಅವರು ಚೆನ್ನಾಗಿರ್ಬೇಕಲ್ಲಕ್ಕ. ನನ್ನ ಜೀವನದ ಗುರಿನೇ ಅದಕ್ಕ ನಂದು. ಅದಕ್ಕೆ ನನ್ನ ಕ್ಷಮಿಸಕ್ಕ, ನನಗೆ ನಿನ್ನಂತಲ್ಲಿ ಇರೋಕ್ಕಾಗಲ್ಲ. ಆದರೆ ನಿನ್ನ ಕಷ್ಟ ಅಂತ ಯಾವಾಗ ಬಂದ್ರೆ ನಾನು ಕರಿ, ನಾ ಬರ್ತೀನಿ ಅಂತ ಹೇಳಿನಲ್ಲ, ಆ ಮಾತಿ ಮಾತ್ರ ನಾನು ತಪ್ಪಲ್ಲ. ನನ್ನ ಅಕ್ಕನಿಗೆ ನಾನು ನೋಡಕ್ಕೆ ಬರಲ್ಲ, ಅವಾಗ ಬಂದು ನೀನು ಮಾತಾಡ್ಸ್ಕೊಂಡು ಹೋಗ್ತೀನಿ, ಆಯ್ತಾ ಅಕ್ಕ? ಹಂಗಿದ್ರೆ ನೀನು ಅವಾಗವಾಗ ನಾನು ಬಂದು ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೇಕು, ಅಂದ್ರೆ ನನಗೆ ಖುಷಿ ಸಮಾಧಾನ ಇರುತ್ತೆ. ಇಲ್ಲ ಅಂದ್ರೆ ನನಗೆ ಮನಸ್ಸಿಗೆ ಏನೋ ಒಂಥರ ಹಳಾಳ ಅನ್ಸುತ್ತೆ. ನಂಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ. ನೀ ಯಾವಾಗ ಬಂದ್ರೆ ಸ್ವಲ್ಪ ನನಗೆ ಈ ಬೇಜಾರು ಹೋಗುತ್ತೆ ನೋಡು. ನೀ ನಾನು ಬರ್ಬೇಕಾ, ಮತ್ತೆ ನಾನು ನೋಡಕ್ಕೆ ಬರ್ಬೇಕು. ನನಗೂ ಯಾರು ಇಲ್ಲ ಅಕ್ಕ ತಂಗಿ, ಯಾರು ಇಲ್ಲ. ನೀ ಬಂದ್ರೆ ನನ್ನ ತಂಗಿನೇ ನನ್ನ ಮನೆಗೆ ಬಂದ ಅನ್ನೋದು ಭಾಳ ಖುಷಿ ಆಗುತ್ತೆ. ಬರ್ತೀಯಲ್ಲ? ಆಯ್ತಕ್ಕ, ಬರ್ತೀನಿ. ನಿನ್ನ ಬಿಟ್ಟರೆ ನನಗೂ ಯಾರೂ ಇಲ್ಲ, ಬಂಧು ಬಳಗ ಎಲ್ಲ ಏನಿಲ್ಲ ಎಲ್ಲ ಕನಸಾಗೈತಿ. ಆದರೆ ಈಗ ನನಗೆ ಹೊಸದು ಸಂಬಂಧ ಅಕ್ಕ ಅಂತ ನೀನು ಸಿಕ್ಕಿಲ್ಲ. ನಾನು ನಿನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಬರ್ತಿರ್ತೀನಿ, ಅವಾಗವಾಗ ಬಂದು ನೀನು ಮಾತಾಡ್ಸ್ಕೊಂಡು ನೀನು ಯೋಗಕ್ಷೇಮ ಕೇಳ್ಕೊಂಡು ಹೋಗ್ತಿರ್ತೀನಿ. ಸರಿ ಅಕ್ಕ, ನೀವು ಒಳಗೆ ಹೋಗಿ ಆರಾಮ್ ಚೆಂದಾಗಿರು. ನಾ ಬರ್ತೀನಿ ಅಕ್ಕ, ಹೋಗಿ ಬರ್ತೀನಿ. ಯಾರು ಕಷ್ಟ ಏನು ನೋವು ಅನ್ಭವಿಸ್ತಾರೋ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಯಾರು ಬರ್ತಾರೋ ಗೊತ್ತಿಲ್ಲ. ನನ್ನ ಕಣ್ಣಿಗೆ ಬಿದ್ದವ್ರ ಕಷ್ಟ ಪರಿಹಾರ ಮಾಡ್ಬೇಕು ಅನ್ನೋದೇ ನನ್ನ ಗುರಿ. ಆ ಸಾಧನೆ ಕಡೆ ನಾನು ಹೋಗ್ತೀನಕ್ಕ, ಹೋಗಿ ಬರ್ತೀನಕ್ಕ. ಹೋಗ್ಬಾ, ಆರಾಮಿರು. ನಿನ್ನ ಕಡೆನೂ ಜೋಪಾನ, ನಿನ್ನ ಆರೋಗ್ಯ ನೋಡ್ಕೋ. ಸರಿ ಅಕ್ಕ, ಬರ್ತೀನಕ್ಕ. ರಾಣಿ, ನನ್ನ ಜೀವನ ಉಳಿಸ್ಕೊಟ್ಟೆ. ನಿನಗೆ ಎಷ್ಟು ನನ್ನ
ನಿನ್ಗ ಆ ದೇವ್ರ ಹತ್ರ ನಿಮ್ಗೆ ಒಳ್ಳೇದಲ್ಲ ಅಂತ ಬಿಡ್ಕೊತೀನಿ. ಏನ ನಿಂಗವ್ವ ಮಾತಾಡ್ಸಂದಂಗ ಹಂಗ ಹೊಂಟಿಯಲ್ಲ? ಏ ಬಾರ ಯವ್ವ, ನೀನೇನು ಒಟ್ಟನೆ ಹೆಂಗ್ ಮಾಡ್ತೀಯಲ್ಲ? ಯವ್ವ ಕಮಲವ್ವ, ಕೆಲ್ಸದ ಬಿಡ ಯವ್ವ, ಮಾತಾಡ್ಕೊಂತ ಕುಂತ್ರ ಮನೆ ವಾರ ಯಾರು ಮಾಡ್ಬೇಕು? ನಿನಗೇನವ್ವ ಇಬ್ರು ಶಸ್ತ್ರ ಅದಾರ, ಬೇಕಾದಂಗ ಮಾಡ್ತಾರ. ಆರಾಮ್ ನೋಡು, ಎಲ್ಲರಿಕೆ ಹಾಕೊಂಡು ಕಟ್ಟಿ ಕುಂದ್ರಕ್ ಬಂದೇವಾಗ್ಲೆ. ನಮ್ಮದ್ ನೋಡಣೆ ಬರ ಮತ್ತೆ ಹೊಲಕ್ ಕೊಡ್ಬೇಕಂಗ ಈ ಮನೆಗೆ ಅಡಿಗೆ ಮಾಡಿಟ್ಟು ಒಬ್ಬಾಕಿ ಸೊಸೆ ಇದ್ದಳ. ಮತ್ತೆ ಒಟ್ಟಕಿ ಒಟ್ಟು ಕೈಯಾಗ ಆಸ್ರಬೇಕಲ್ಲವ ನಾನು. ಆಕಿ ಅಡಿಗೆ ಮಾಡಕತ್ತಿದ್ಲ, ಒಟ್ಟು ಅಂಗಡಿಗೆ ಹೋಗಿ ಬರ್ಬೇಕಾಯ್ತು. ಅಂಗಡಿಗೆ ಹೋದ್ನಿ ಸಾಮಾನು ತಗೊಂಡೋಗಿ ಕೊಡ್ಬೇಕು. ಆಕಿನೂ ಹೊಲಕ್ ಹೋಗಲ್ಲ, ಮತ್ತೆ ನಾನು ಒಂದು ಹೊಲ ಹೇಳಿಸ್ಕೊಂಡೇನವ, ಹೊಲಕ್ ಹೋಗ್ಬೇಕು ಕೂಲಿ ಕೆಲ್ಸಕ್ಕೆ. ಈಗ ಅಯ್ಯ ಇಬ್ರು ಶಸ್ತ್ರ ಇದ್ರ ಏನ್ ನನಗೇನು ಕುಂದಿಸ್ಕೊಳ್ ಹಾಕ್ತಾರನ? ನನಗೂ ಮಾಡೋ ಕೆಲಸ ಇಟ್ಟಿರ್ತಾರವ. ಯವ್ವ ಸೊಪ್ಪು ಸೋಸ್ಕೊಡು, ಹಸನ್ ಮಾಡ್ಕೊಡು, ಅದನ್ನ ಮಾಡ್ಕೊಡು, ಇದನ್ನ ಮಾಡ್ಕೊಡು ಅಂತಂದು ಏನ ನನ್ನ ಸಣ್ಣ ಸೊಸಿ ಒಟ್ಟು ಶ್ರೀಮಂತರ ಮನೆಯಾಗಿಂತ ಬಂದಳವ. ವರದಕ್ಷಿಣೆ ಪರದಕ್ಷಿಣೆ ಈಡಗಿ ಬಂಗಾರ ರೊಕ್ಕ ಎಲ್ಲ ತಂದಾಳ. ಮೈಮ್ಯಾಗ ಬಂಗಾರ ನಮ್ಮನಿ ಹೇಳ್ಕೊಂಡಳ. ಆಕಿ ಕೆಲಸ ಹೇಳಕ್ ನಮ್ ಮನ್ಸಿಲ್ಲಪ್ಪ, ಯಾಕಂದ್ರೆ ಮನೆಗೆ ಲಕ್ಷ್ಮಿ ಹೆಂಗ್ ಬಂದಾಳ ನಮ್ಮ ಮನೆಗೆ, ಏನ್ ಬೇಕಂದೆಲ್ಲ ತರ್ತಾಳ ಮತ್ತೆ ಬೇಕಂದ್ರ. ಹಂಗಾಗಿ ನಾನು ಆಕಿ ಏನ್ ಕೆಲಸ ಹೇಳ, ಇದ ನನ್ನ ದೊಡ್ಡ ಸೊಸಿ ಐತಲ್ಲ ಅದಕ್ಕೆ ಹೇಳ್ತೀನಿ. ಅದು ನಮ್ಮನಿ ಬಿಕಾರಿ ಮನೆಗಿಂತ ಬಂದೈತಿ. ಅದಕ್ಕೆ ನೋಡಿದ್ರೆ ಒಂದು ಗತಿ ಇಲ್ಲ, ಏನಿಲ್ಲ, ಒಂದು ಕೂತಿನ ಗತಿ ಇಲ್ಲ ಅವ್ರ ಮನ್ಯಾಗ. ಏನು ವರದಕ್ಷಿಣೆ ಕೂಡ ದೂರದ ಮಾತು. ಹಂಗಾಗಿ ಆ ಸಣ್ಣ ಸೊಸಿಗೆ ನಾನು ಏನು ಕೆಲಸ ಅಲ್ಲ. ಏನಾದ್ರೂ ಈಗ ದೊಡ್ಡ ಸೊಸಿ ಮಾಡ್ತಾಳ, ಯಾವಾಗ ಮಾಡ್ತಾಳ, ಯಾವಾಗ ಕುಳ್ ಕಾಣಿಸ್ತಾಳ ಏನ. ಈಗ ನಾಷ್ಟ ಹಾಕ್ಯಾಳ ಹೊಟ್ಟಿಗೆ. ಈಗ ತಿಂದಿನಿ, ತಿಂದು ಎಲ್ಲರಿಗೆ ಹಾಕೊಂಡು ಹೊರ ಬಂದೆ. ನೀನು ನೋಡಿದ್ನಿ ಹೊಂಟಿದ್ದಲ್ಲ, ಯಾಕೆ ಹಂಗ ಹೊಂಟಲ್ಲ ಅವಸರ್ಲೆ ಅಂತ ಮಾತಾಡ್ಸಿದ್ನಿ. ನಿನ್ ಸೊಸಿ ಮಾಡಿ ಹಾಕ್ತಾಳ, ನನ್ನ ಸೊಸಿ ಮಾಡಿ ಹಾಕ್ತಾಳ, ಅದಕ್ಕೊಂದು ಉಪಕಾರ ಏನಿರಂಗಿಲ್ಲ. ಹಂಗಾಗಿ ನನಗೂ ಈಗ ತನಕ ಹೊರಗಡೆ ಬೈದ ತಲೆ ಚಿಟ್ಟಿಡಕತ್ತೆ. ಅದಕ್ಕೆ ಗಾಳಿ ಹೊರ ಬಂದು ನೋಡವ, ಸಾಕಾಗೋಯ್ತೆ ಇವ ಹಡ್ಬಿಟ್ಟಿ ಕಲಾಗ. ಅಲ್ಲ ಕಮಲವ್ವ, ಎರಡು ಶಸ್ತ್ರ ಅಂದ್ರೆ ಎರಡು ಕಣ್ಣು ಇದ್ದಂಗವ. ಆಕಿ ಶ್ರೀಮಂತರ ಮನ್ಯಾಗ ಬರ್ಲಿ, ಬಡವ್ರ ಮನ್ಯಾಗ ಬರ್ಲಿ, ನೀನ ಆಶ್ಕೊಂಡ್ ತಂದದ್ದಲ್ಲ ಎರಡು. ಈಗ ಈ ಶ್ರೀಮಂತರ ಮನೆ ಬಂದಕ್ಕಿ, ನಾ ಈ ಸಣ್ಣ ಮಗ ಆಶ್ಕೊಂಡ್ ತಂದಕ್ಕಿ ನೀನ. ಆ ಮೊದ್ಲ ಬಡವ್ರ ಮನೆಗಿಂತ ಆಕಿನ ದೊಡ್ಡಕ್ಕಿನ ಆಶ್ಕೊಂಡ್ ಬಂದಕ್ಕಿ ನೀನ. ಆಕೆ ನಿಮ್ಮ ಮನೆಗೆ ಬರ್ತೀನಿ ಅಂತ ನಿನ್ ಕಾಲ್ತಿ ಕೇಳಕತ್ತಿಲ್ಲ ದೊಡ್ಡ ಸಸಿ. ಇಲ್ಲ ನೀನ ಆಶ್ಕೊಂಡ್ ತೊಗೊಂಬಂದು ಹಿಂಗ ಈಗ ತಾರತಮ್ಯ ಮಾಡೋದ್ ಬೇಸ ಅನ್ಸೋಲ್ ನೋಡವ. ಏ ಪಾಪ ಹಂಗ್ಯಾಕ್ ಮಾಡ್ಬೇಕು? ಇಬ್ರು ಹೊಂದ್ಕೊಂಡು ಬಾಳೆ ಮಾಡ್ಕೊಂಡು ಇಬ್ರು ಮನ್ಯಾಗ ಹಂಚ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳ್ಬೇಕವ. ನೀನ್ ದೊಡ್ಡಕ್ಕಿಗೆ ಹಿಂಗ ಒಬ್ರಿಗೊಂದು ಮಾಡಿದ್ರೆ ನಾಳೆ ಅವ್ರ ಮನಸ್ನಾಗ ದೇಶ ಉಟ್ಕೊಂಡು ಇನ್ನೊಂಚೂರು ಬೆಂಕಿ ಹತ್ತತ್ತ ಮನ್ಯಾಗ ಮನೆ ಎರಡು ಭಾಗ ಹಾಕವು. ಹಿಂಗ್ ಮಾಡೋದಕ್ಕ ನನಗೇನ್ ಸರಿ ಅನ್ಸೋಲ್ ನೋಡವ. ಅವ್ರ ಮಾರಿ ಮಣ್ಣಾಕ್ಲಿ ಅವಕೇನೈತಿ, ಹೋದ್ರ ಹೋಗ್ಲಕ ಬೇರೆ ಹೋಗ್ಲಕ್ಕ ಎಡಗಣೆ ಐತೆ ಅವತ್ತಲ್ಲಂತ ನಮಗೇನಾಗದೈತಿ. ಇವ ಈಡೆಗೆ ತರ ಸಸಿ ಈಕಿನ ಎದುರು ಹಾಕೊಂಡು ಏನಾರು ಮಾಡಿದ್ರೆ ಈಕಿ ಮನೆ ಬಿಟ್ಟು ಬೇರೆ ಮಾಡ್ಕೊಂಡು ಹೋಲ್ಲ ಅಂದ್ರೆ ಆಮೇಲೆ ಬೇಡವಾ. ನಾನು ಈ ಸಣ್ಣ ಸೊಸಿ ಗೊತ್ತೇ ಚಂದಾಗಿರ್ಬೇಕು, ನನಗೂ ಬಂಗಾರ ಬೆಳ್ಳಿ ಎಲ್ಲ ಮಾಡ್ಸಾಳ ಇವ ನನ್ನ ಸಣ್ಣ ಸೊಸಿ. ಮತ್ತೆ ಅಕ್ಕಿ ಅಷ್ಟೆಲ್ಲ ನನ್ನ ಚಂದ ಜಪಾನ್ ಮಾಡ್ಕೊಂತಾಳ. ಅಕ್ಕಿನ ಬಿಟ್ಟು ನಾನು ಹಂಗಿರಕ್ಕಾಗುತ್ತೆ? ಬೇಕಿದ್ರೆ ಇವ ಎರಡು ಹೋಗ್ಲಕ್ಕ. ಹಂಗಾಗಿ ನಾನೇನು ಇವ್ರನ್ನ ಏನು ಹೆಚ್ಚೇ ಇಲ್ಲವ, ನನ್ನ ಸಣ್ಣ ಸೊಸಿನೇ ಅಂದ್ರೆ ನಂಗೆ ಇಷ್ಟ. ಅದಕ್ಕೆ ಅಕ್ಕಿನ ಅಂದ್ರೆ ನಾನು ಏನೋ ಅನ್ನಲ್ಲ, ಏನು ಕೆಲಸ ಹೇಳೋಣ ನಾನು. ಆಯ್ತು ಬಿಡವ. ಹಂಗಿದ್ರೆ ಅಡಿಗೆ ಯಾರು ಮಾಡಿದ್ರಿ ಈಗ? ಅಡಿಗೆ ಅದ ಏನಿಲ್ಲ, ದೊಡ್ಡ ಸಸಿ ಅಕ್ಕಿನ ಮಾಡ್ತಾ, ಸಣ್ಣ ಸಸಿ ಏನಿಲ್ಲ. ಅಕ್ಕಿ ಆಗಲ್ಲ ಅದೇನ ಫೋನ್ ನೋಡ್ಕೊಂಡು ಕುಂತಿದ್ಲು. ಏನ್ ಮಾಡಿದ್ಲು ಅಡಿಗೆನ? ರೊಟ್ಟಿ ಚೌಳಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಮಾಡಿದ್ಲು ನೋಡು. ಉಂಡೆ ಹೊರ ಬಂದ್ ನೋಡು. ಯವ್ವ ಪುಣ್ಯ ಮಾಡಿ ನೋಡವ. ಅಷ್ಟು ನಮ್ಮನೆ ಹುಡುಗಿನ ದೊಡ್ಡ ಸಸಿನ ಉರಿಸುವಂತಿದ್ವಿ ಅಂದ್ರೂ ಪಾಪ ಹುಡುಗಿ ಬಿಸಿ ಬಿಸಿ ರೊಟ್ಟಿ ಮಾಡಿ ನಿನ್ಗೆ ಇಷ್ಟೆಲ್ಲ ಮಾಡ್ತೈತಿ. ಏನವ ಇದ್ಯಾಕ ನನಗೆ ನೀನು ಹಿಂಗೆ ಮಾಡೋದು ಬೇಸ ಅನ್ಸೋಲ್ತು ನೋಡು. ಅಯ್ಯ ಯಾವ್ದನ ಆಡ್ಬಿಟ್ಟು ಏನ ಗೆಳತನ ಅಂತಂದು ಹೊಂಟಿದ್ಲು. ಗೆಳತಿ ಅಂತ ಮಾತಾಡ್ಸಕ್ ಕರೆದ್ರೆ ನೀನು ನನಗೆ ಉಪದೇಶ ಮಾಡಕತ್ತಲ್ಲ. ಹೋಗ್ ನಿನ್ ಸೊಸಿ ಏನ ದಾರಿ ಕಾಯಕತ್ತಾಳ ಅಂದಲ್ಲ, ಹೊಲಕ್ಕೆ ಹೋಗಕ್ಕೆ ಹೋಗ್ ಬಿಡ ಬಿಡವ. ಇಬ್ರು ಅತಿ ಸೊಸಿ ಬುತ್ತಿ ತಲೆ ಮೇಲೆ ಎತ್ಕೊಂಡು ಹೊಲಕ್ಕೆ ದುರ್ಕೊಂಡು ತಿನ್ನೋದು ನಿಮ್ದು. ನಾವೆಲ್ಲ ಹೇಳಿ ನಿಮ್ಗೆ ತಿಳಿತೈತಿ. ನಿನಗೂ ಶ್ರೀಮಂತರ ಮನೆ ಸೊಸಿ ಬಂದಿದ್ಲಂದ್ರೆ ಆಕಿ ಈಡೈತೆ ಅಂತಂದು ಹಾಕ್ತಿದ್ಲಂದ್ರೆ ಅವಾಗ ನಾನು ಮಾಡೋದ ನೀ ಮಾಡ್ತಿದ್ದೆ ಅಷ್ಟೇ. ಏನು ಮತ್ತೆ ಸಿಕ್ಕಿದ್ದಿಲ್ಲ ನಿಮ್ಮ ಮನೆಗೆ. ನೀನು ಓಕೆ ಸರಿ ನೀನು ತಂದಿಯಲ್ಲ, ಹಂಗಾಗಿ ನಿನಗೆ ಅದ್ರ ಬೆಲೆ ಗೊತ್ತಾಗೋಲ್ತು. ಹೋಗು ಕೆಲಸ ನೋಡ್ಕೋ ಹೋಗು. ಆತ್ ಬಿಡವ, ಹೋಗ್ತೀನಿ ಬಿಡು. ಅಡ್ಬಿಟ್ಟು ಅಡ್ಬಿಟ್ಟು ತನ್ನ ಮನ್ಯಾಗ ಅದೇನ ಅಂತ ಆಸು ಹೊಚ್ಚು ಐತೆ. ನನ್ನ ಮನೆಗೆ ಬಂದು ಆಡ್ಕೊಳಕ್ ಬರ್ತಾ. ಏನ ಉಂಡಿದ್ದೆ ಒಟ್ಟು ಊಟ ಮಾಡಿದ ಕರಲಿ ಒಟ್ಟು ಕಟ್ಟಿ ಮೇಲೆ ಗಾಳಿಗೆ ಆರಾಮ ಮಾತಾಡ್ಕೊಂಡು ಕುಂದಿರ್ತಾ ಅಂತ ಕರೆದ್ರೆ ಈಕಿ ನನಗೆ ಒಪ್ಪಿಸ್ ಮಾಡಕ್ ಬರ್ತಾ. ಇರೋಗ್ಲೇ ಬಿಡಾಡಿ ಅವ್ರ ಬಿಡಾಡಿ. ಏ ಪ್ರೇಮಕ್ಕ, ಇಲ್ಲೇನ್ ಮಾಡಕತ್ತಿದಿ? ಅಲ್ಲ ಅಲ್ಲಿ ಒಳ್ಳೆ ಮೇಲೆ ಏನೋ ಇಟ್ಟು ಬಂದಿದಿ, ಹಂಗ ಇಲ್ಲಿ ಬಂದು ನಿಂತಿ ನೋಡು. ಅಲ್ಲ ಒಂಚೂರು ಅಡಿಗೆ ಮನೆಗೆ ಲಕ್ಷ್ಯ ಇರಂಗಿಲ್ಲ ನಿನಗ? ಹೋಗಿ ಒಂಚೂರು ನಂಗೆ ಚಾ ಮಾಡ್ಕೊಂಬಂತ ಅವಾಗ ಹೇಳಿದ್ನಿ, ಚಾನು ಮಾಡ್ಕೊಂಡ್ ಬರ್ಲಿಲ್ಲ. ಏನ್ ಮಾಡಕತ್ತಿ ಇಲ್ಲಿ? ಓ ಮೀನಾ, ಇಲ್ಲ ಹುಡುಗರು ಆಗಲಿತ್ರ ಯಾಕೆ ಹೊಟ್ಟೆಸ್ತೈತೆ ಅಂತ ಊಟಕ್ಕೂ ಬರಲಿಲ್ಲ. ಅದಕ್ಕೆ ಎಲ್ಲದವ ಅಂತ ಇಲ್ಲಿ ನಿಂತು ನೋಡಾತಿದ್ದೆ. ಕಾಣುವಲ್ವ ಅದು ಪಾಪ ಹೊಟ್ಟೆಸ್ಕೊಂಡಿರ್ತಾವು. ರೊಟ್ಟಿ ಮಾಡಿದ್ನೆಲ್ಲ ಒಟ್ಟು ಸಣ್ಣವಲ್ಲ, ಕೈಯ ಸುತ್ತ ಕೊಟ್ರೆ ಅಡ್ಯಾಡ್ಕೊಂತ ತಿಂತಾವಂತ ಕರೇನಂತ ಬಂದೆ. ಕಾಣಿಸವಲ್ರಿ ನೋಡ. ಎಲ್ಲಿ ಹೋಗ್ತಾರ? ಅವು ಏನು ದೊಡ್ಡ ಇದನ್ನ ಈ ಊರಿನ ಸಿಟಿ ಐತೆ, ಹೋದ್ರಿಲ್ಲೇ ಓಣ್ಯಾಗ ಆಡಕ್ಕೆ ಹೋಗಿರ್ತಾರೆ, ಬರ್ತಾರೆ. ಏನ ನಮ್ಮನೆ ಹುಡುಗರ್ನ ಹಂಗೆ ಬಿಟ್ಟಿದಿ ಗಣ ತಿರ್ಗಾಕ. ನನ್ನ ಮಕ್ಕಳು ನಾನು ಎಷ್ಟು ಚಂದ ಎಷ್ಟು ಇದ್ರಲ್ಲೇ ಬೆಳೆಸಿ ಕಾಲ್ಮೆಂಟ್ನಾಗ ಹಾಕಿನಿ. ಅವು ಚಂದ ಓದಾಕತ್ತವು. ನೀನು ಹೋಗ್ತಿ ಸರಿ ಇಲ್ಲೇ ಗೌರ್ಮೆಂಟ್ ಶಾಲೆಗೆ ಹಾಕಿದ್ದಿ. ಅವು ಹುಡ್ರು ಕುಟ್ಟಾಗ ಮತ್ತೆ ಹಂಗೆ ಇಲ್ಲೇ ಓಣಿ ತಿರ್ಗಾಕತ್ತಿರ್ತಾರೆ ಅಷ್ಟೇ. ಮತ್ತೆ ಅವ್ರ ಹಣೆ ಬರ. ಇಲ್ಲಿ ಬಿಡು, ಹೋಗಿ ಬಡಾನ ಹೋಗಿ ನಂಗೆ ಒಂಚೂರು ಚಾ ಮಾಡ್ಕೊಡು. ಅಲ್ಲ ಚಾ ಗ್ಯಾಸ್ ಮ್ಯಾಗ ಒಂಚೂರು ನೀನೇ ಇಟ್ಕೋಬೋದಲ್ಲ. ನಾನು ಅಲ್ಲಿ ಒಲಿ ಕಟ್ಟಿಗೆ ಗ್ಯಾಸು ಇದಾಗುತ್ತೆ ಅಂತೇಳಿ ಒಲಿ ಹಚ್ಚಿ ರೊಟ್ಟಿ ಮಾಡಾತಿದ್ದೆ. ಕೈಯೆಲ್ಲ ನೋಡಿ ಹಿಟ್ಟಾಗೈತಿ. ರೊಟ್ಟಿ ಮಾಡ್ಬೇಕು, ಇನ್ನೂ ಭಾಳ ಐತೆ ರೊಟ್ಟಿ ಮಾಡೋದು. ಮತ್ತು ಬಾ ನೀನು ಈಗ ಚಾಯ್ ಕುಡಿತಿ ಸುಮ್ಮನೆ. ಊಟದ ಹೊತ್ತಿಗೆ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ, ತಿನ್ಬಿಡು, ಹೊಟ್ಟೆ ತುಂಬೋದು. ಈಗ ನಾನು ನಿಂದ ಆದ್ಮೇಲೆ ನಾನು ಊಟ ಮಾಡಿಬಿಡ್ತೀನಿ, ಆಗಿಬಿಡ್ತೈತಿ. ಮತ್ತು ಈಗ ಚಾ ಕುಡಿದ್ರೆ ಎಷ್ಟೊತ್ತಾಗತ್ತೆ ಊಟ ಮಾಡೋಕೆ? ಹಸು ಆಗಂಗಿಲ್ಲ. ಇವ್ರಿಗೆ ಬುತ್ತಿ ಕಟ್ಟಿ ಹೊಲಕ್ಕೆ ಹೋಗಿ ಕೊಡ್ಬೇಕು ನಾನು ಇನ್ನು. ಅದಕ್ಕೆ ರೊಟ್ಟಿ ಮಾಡ್ತೀನಿ, ಮತ್ತೆ ಹೊತ್ತಾದ್ರೆ ಬೈತಾರೆ ಇವರು. ಚಾ ಮಾಡ್ಕೊಡಂಗಿಲ್ಲ ನನಗೆ? ಅಲ್ಲ ನಾನು ಊಟ ಮಾಡೋದು ಬಿಡೋದು ನೀನೇನು ಹೇಳ್ತೀನಿ ನನಗೆ? ನನಗೆ ಹೊಟ್ಟೆ ಹಸ್ತ್ರ ಊಟ ಮಾಡ್ತೀನಿ, ಇಲ್ಲ ಅಂದ್ರೆ ಬಿಡ್ತೀನಿ
ಅದನ್ನ ಹೇಳಕ್ಕೆ ಕೇಳಕ್ಕೆ ನಿನಗೇನು ಅಧಿಕಾರ ಇಲ್ಲ. ಈಗ ನಂಗೆ ಚಾ ಮಾಡ್ಕೊಡು ಅಂತೀನಿ, ಮಾಡ್ಕೊಡಲ್ಲ ಹೋದಿಲ್ಲ, ಅತ್ತೇರಿಗೆ ಹೇಳ್ತೀನಿ ತಡಿ. ಅತ್ತೇರಿಗೆ ಹೇಳಿದ್ರೆ ಬಗ್ತೀನಿ, ಅವ್ರ ನಿನಗೆ ಬಗ್ಸಕ್ಕೆ ಬೇಯಿಸಿ ತಡಿ, ಕರಿತೀನಿ ತಡಿ. ಬೇಡ ಬೇಡ ಬೇಡ, ಚಾ ಹೌದಿಲ್ಲ, ಮಾಡ್ಕೊಡ್ತೀನಿ ಬಿಡು, ಬಾ ಮಾಡ್ಕೊಡ್ತೀನಿ ಬಾ. ಮಳ್ಳಿ ಊರ್ ಮಳ್ಳಿ ಏನ ತವ್ರ ಮನೆಯಾಗ ಏನಾರು ಶ್ರೀಮಂತರದ್ದು ಎಷ್ಟು ಇರ್ತೈತೆ ದಿಮಾಕು. ನನ್ನ ಮನೆ ಶ್ರೀಮಂತಿಗೆ ನಂದು ಇದಕ್ಕೆ ನನಗೆ ಎದುರು ಮಾತಾಡ್ತಾ. ಬಾಲ ಏನಾರು ಬಿಚ್ಚಿರ ಬಾಲನ ಕಟ್ ಮಾಡ್ತೀನಿ.